ಬ್ರೇಕಿನ ನಂತರ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ಕರ್ನಾಟಕದಲ್ಲಿ ಚಿನ್ನದ ದರ ಇವತ್ತು ಎಷ್ಟಿತ್ತು ಅಂತ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 25,090 ರೂಪಾಯಿ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 27,090 ರೂಪಾಯಿ. ಸಿಲಿಕಾನ್ ಸಿಟಿಯಲ್ಲಿ ಬೇರೆ ಬೇರೆ ಕಾಂಪಿಟೇಷನ್ಗಳು ನಡೀತಾನೆ ಇರುತ್ತೆ. ಇವತ್ತು ಕೂಡ ಒಂದು ಕಾಂಪಿಟೇಷನ್ ನಡೀತು. ಅದು ಸ್ವಲ್ಪ ಡಿಫರೆಂಟ್ ಸ್ಪರ್ಧೆ. ಅದೇನಪ್ಪ ಅಂತ ತಿಳಿಯೋ ಕುತೂಹಲನ. ಹಾಗಾದ್ರೆ ಈ ರಿಪೋರ್ಟ್ ನೋಡಿ. ಹೀಗೆ ವೋಡ್ಕಾ ಬಾಟಲ್ಗಳನ್ನ ಮ್ಯಾಜಿಕ್ ಮ್ಯಾನ್ ತರ ಜಗ್ಲಿಂಗ್ ಮಾಡ್ತಾ ಇರೋದು ಮನರಂಜನೆಗಲ್ಲ, ಬದಲಾಗಿ ಸ್ಪರ್ಧೆಯಲ್ಲಿ ಗೆಲ್ಲೋದಕ್ಕಾಗಿ. ಎಸ್ಟಾ ಹೋಟೆಲ್ನಲ್ಲಿ ಬಾರ್ಟೆಂಡರ್ಸ್ ಕಾಕ್ಟೇಲ್ಸ್ ಮಿಕ್ಸ್ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಸ್ಕೈ ವೋಡ್ಕಾ ಗ್ಲೋಬಲ್ ಫ್ಲೇರ್ ಚಾಲೆಂಜ್ ಸ್ಪರ್ಧೆಯಲ್ಲಿ ಬೆಂಗಳೂರಿನ ಸುಮಾರು 18 ಬಾರ್ಟೆಂಡರ್ಸ್ ಭಾಗವಹಿಸಿದ್ರು. ತುಂಬಾ ಅನುಭವವಿರೋ ಬಾರ್ಟೆಂಡರ್ಸ್ ತಮ್ಮ ತಮ್ಮ ಇಷ್ಟದ ಕಲರ್ಫುಲ್ ಕಾಕ್ಟೇಲ್ಸ್ ತಯಾರಿಸಿ ತೀರ್ಪುಗಾರರನ್ನ ಇಂಪ್ರೆಸ್ ಮಾಡಿದ್ರು. ಆದರೆ ಇದೀಗ ನನಗೆ ಟೆನ್ಷನ್ ಏನಿಲ್ಲ. ಜಸ್ಟ್ ಕ್ರೌಡ್ ಎಂಕರೇಜ್ ಮಾಡ್ತಾ ಇದ್ರೆ ನಮಗೆ ಎನರ್ಜಿ ಜಾಸ್ತಿ ಬರುತ್ತೆ. ಸೊ ಇನ್ ದಟ್ ಪಾಯಿಂಟ್ ಆಫ್ ವ್ಯೂ I did my best. So this is my first competition. So a little nervous ಆಯ್ತು ಸ್ವಲ್ಪ. Okay, I did good today. ಈ ಸ್ಪರ್ಧೆಯಲ್ಲಿ 2 ವಿಜೇತರನ್ನ ಆರಿಸಿ ಮುಂಬೈನಲ್ಲಿ ನಡೆಯೋ ಫೈನಲ್ನಲ್ಲಿ ಭಾಗವಹಿಸುವ ಅವಕಾಶ ಕೊಡಲಾಗುತ್ತೆ. ಇನ್ನು ಫೈನಲ್ನಲ್ಲಿ ವಿಜೇತರಾದವರು ದುಬೈನಲ್ಲಿ ನಡೆಯೋ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಜೊತೆಗೆ ಕೈ ತುಂಬಾ ದುಡ್ಡು ಕೂಡ ಸಿಗುತ್ತೆ. And what we are doing here is also preparing them to meet the international standards, which I believe is quite good. And I hope this event would mean a lot of learning for these participating bartenders. ಬಾಟಲ್ಗಳನ್ನ ಜಗ್ಲಿಂಗ್ ಮಾಡೋದನ್ನ ನೋಡೋಕೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ರಿಸ್ಕಿ ಕೂಡ. ಒಟ್ನಲ್ಲಿ ಸಿಲಿಕಾನ್ ಸಿಟಿಲಿ ಇದೇ ಮೊದಲ ಬಾರಿಗೆ ನಡೆದ ಈ ಕಾಂಪಿಟೇಷನ್ ಸಖತ್ತಾಗಿತ್ತು. ಸ್ವಾತಿ ಪತ್ರೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕಲೆಯೇ ಅದ್ಭುತ. ನೋಡೋಕೆ 2 ಕಣ್ಗಳು ಸಾಲದು. ಒಬ್ಬೊಬ್ಬರ ಕಲೆಯೋ ಒಂದೊಂಥರ. ನಾವಿವತ್ತು ನಿಮಗೆ ಅದ್ಭುತವಾದ ಕಲಾಕೃತಿಗಳನ್ನ ತೋರಿಸ್ತೀವಿ. ನೀವು ನೋಡಿ ಖುಷಿ ಪಡಿ. ಈ ಕಲಾಕೃತಿಗಳು ಒಂದಕ್ಕಿಂತ ಒಂದು ಭಿನ್ನ. ನೋಡೋಕೆ ಅದ್ಭುತ. ವಿಧಾನಸೌಧ, ಮೈಸೂರು ಪ್ಯಾಲೇಸ್, ಹೀಗೆ ಹಲವು ಐತಿಹಾಸಿಕ ಕಟ್ಟಡಗಳ ಕಲಾಕೃತಿಗಳು ಅರಳಿ ನಿಂತಿವೆ. ಗೋಧಿ ಕಡ್ಡಿಯಿಂದ ಈ ಕಲಾಕೃತಿಗಳನ್ನ ರಚಿಸಲಾಗಿದೆ. 75 ವರ್ಷ ವಯಸ್ಸಿನ ಶ್ರೀನಿವಾಸ್ ರಾಘವನ್ ಕೈಯಲ್ಲಿ ಈ ಕಲಾಕೃತಿಗಳು ರೂಪುಗೊಂಡಿವೆ. ಹಲವು ವರ್ಷಗಳಿಂದ ಇದೇ ಹವ್ಯಾಸವನ್ನ ಬೆಳೆಸಿಕೊಂಡ ಶ್ರೀನಿವಾಸ್ ರಾಘವನ್ ಸುಮಾರು 50ಕ್ಕೂ ಹೆಚ್ಚು ಕಲಾಕೃತಿಗಳನ್ನ ರಚಿಸಿದ್ದಾರೆ. ಇದಕ್ಕೆಲ್ಲ ನನ್ನ ಗುರುಗಳೇ ಪ್ರೇರಣೆ ಅಂತಾರೆ ಶ್ರೀನಿವಾಸ್. ಗೋಧಿ ಹುಲ್ಲಿನಲ್ಲಿ ಅದು ಕೊಡವೆ ಥರ ಇರುತ್ತೆ, ತುಂಬ ಗೋಲ್ಡನ್ ಶೈನಿಂಗ್ ಹೊಡೆಯುತ್ತೆ. ಆ ಗೋಲ್ಡನ್ ಶೈನಿಂಗ್ ಹೊಡೆದ ಕೊಡವೆಯಲ್ಲಿ ಕಟ್ ಮಾಡಿಕೊಂಡು ಡ್ರಾಯಿಂಗ್ ಮಾಡಿಕೊಂಡು ಒಂದೊಂದನ್ನು ನಾನು ಮಾಡಿದ್ದೀನಿ. ತಾಜ್ ಮಹಲ್ ಮಾಡಿದ್ದೀನಿ, ಆಮೇಲೆ ಮೈಸೂರು ಪ್ಯಾಲೇಸ್ ಮಾಡಿದ್ದೀನಿ, ವಿಧಾನಸೌಧ ಮಾಡಿದ್ದೀನಿ, ಆಮೇಲೆ ಗುರುವಾಯೂರಪ್ಪನ ಮಂಟಪ ಮಾಡಿ ಅದು ಗುರುವಾಯೂರಪ್ಪನ ಕೂರಿಸ್ತೀನಿ. ಇನ್ನೂ ಹೆಚ್ಚೆಚ್ಚು ಕಲಾಕೃತಿಗಳನ್ನ ರಚಿಸಬೇಕು ಅನ್ನೋದು ಶ್ರೀನಿವಾಸ್ ಆಸೆ. ವಯಸ್ಸಾದ್ರೂ ತಮ್ಮ ಕಲೆಗೆ ಮುಪ್ಪಾಗಿಲ್ಲ ಅನ್ನೋದನ್ನ ಇವರು ಸಾಬೀತು ಮಾಡಿದ್ದಾರೆ. ಮಮತಾ ಮರ್ದಾಳ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.